ನಮಸ್ತೆ. ಇವತ್ತು ಉತ್ತರ ಕರ್ನಾಟಕದ ಶೈಲಿಯ ಸಿಂಪಲ್ ಆದಂಥ ಪಲಾವನ್ನು ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ಅದಕ್ಕೆ ಏನೇನು ಬೇಕು, ಅದು ಇಲ್ಲಿ ಏನೇನು ತೊಗೊಂಡೇವೆ: 2 ಹೀರೆಕಾಯಿ, ಮತ್ತು 2 ಬದ್ನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಮೊಗ್ಗು, ಸಾಯಿ ಜೀರಾ, ಸೊಂಪು, MTR ಮಸಾಲ, ಅರಿಶಿಣ ಪುಡಿ, ಶೇಂಗಾ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೆ. ಫಸ್ಟ್ 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿಕೊಳ್ಳೋಣ. ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ, ಸಾಸಿವೆ, ಶೇಂಗಾ ಬೀಜ ಮತ್ತು ಉದ್ದಿನಬೇಳೆ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಸೊಂಪು, ಸಾಯಿ ಜೀರಾ, ಕರಿಬೇವು ಕೊಂಡು ಚೆನ್ನಾಗಿ ಇದು ಘಮ ಬರೋ ತನಕ, ಸ್ವಲ್ಪ ಹಸಿ ವಾಸನೆ ಹೋಗಲಿ ತನಕ ಹುರ್ಕೊಂಡು, ಅದಕ್ಕೆ ಅರಿಶಿಣ ಪುಡಿ, ಹಾಕಿಕೊಂಡು ಅದು ಅಕ್ಕಿ ತೊಳೆದು ಹಾಕೋದು. ನಂತರ ನೀರು ಚೆನ್ನಾಗಿ ಕುದ್ದ ನಂತರ ಅಕ್ಕಿ ಹಾಕಿಂದ ಅದು ಕುದಿ ಬರಲಿ ತನಕ ಚೆನ್ನಾಗಿ ಕುದಿದ ನಂತರ ಸ್ವಲ್ಪ ಲಿಟ್ಲನ್ನು ಕ್ಲೋಸ್ ಮಾಡೋಣ. ಇದನ್ನು ಈಸಿಯಾಗಿ ಸಿಂಪಲ್ಲಾಗಿ ಇದು ಪಲಾವನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ಈ ಪಲಾವ್ ರೆಡಿಯಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಂದರೆ ನೀವು ಫೋಟೋಸ್, ವಿಡಿಯೋಸ್ ನಿಮಗೆ ಡೈಲಿ ಸಿಗುತ್ತವೆ.